ನಂಗೊತ್ತು ನಿಮ್ಗೆಲ್ರಿಗೂ ತಡವಾಗಿದೆ, ಹಾಗಾಗಿ ನಿಮ್ಮ ಹೆಚ್ಚಿನ ಸಮಯವನ್ನು ನಾನು ತಗೊಳ್ಳಿಕ್ಕೆ ಹೋಗೋದಿಲ್ಲ. ಈ ಹೊತ್ತು ಬಹಳ ಸಂತಸದ ಕ್ಷಣ. ನಾನೆಷ್ಟು ಸಮರ್ಥನೋ ಗೊತ್ತಿಲ್ಲ, ಆದ್ರೆ ನನ್ನನ್ನು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ನಾನು ಅದನ್ನ ಸ್ವೀಕರಿಸಲಿಕ್ಕೆ ಎಷ್ಟು ಶಕ್ತನೋ ಗೊತ್ತಿಲ್ಲ. ಆದ್ರೆ ಈ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನ ನಡೆಸ್ತಾ ಇರ್ತಕ್ಕಂಥ ಎಲ್ಲ ಸಂಘಟಕರಿಗೂ ನಾನು ಆಭಾರಿಯಾಗಿರ್ತೇನೆ. ಪ್ರಾಯಶಃ ನಾನು ಈ ಒಂದು ಸಮ್ಮೇಳನದ ಮೂಲಕ ಕಂಡುಕೊಂಡದ್ದೇನೆಂದ್ರೆ, ಇವತ್ತಿನ ಸಾಹಿತ್ಯ ಸಮ್ಮೇಳನಗಳು ಮತ್ತೆ ಬದಲಾಗ್ತಾ ಇರುವಂತಹ ರೂಪುರೇಷೆ. ಯಾಕಂದ್ರೆ ಸಾಹಿತ್ಯ ಸಮ್ಮೇಳನದ ಮಟ್ಟಿಗೆ ಕೆಲವೊಂದು ಮಾತಿದೆ, ಏನಂದ್ರೆ ಸುಮಾರು 10,000 20,000 ಸಂಖ್ಯೆಯನ್ನ ಕೂಡಿಸುವುದಕ್ಕಿಂತ ಆಸಕ್ತರಾದಂತ ಕೆಲವು ಮಂದಿ ಮುಂದೆ ಅದನ್ನ ಸಾಹಿತ್ಯ ಪ್ರವರ್ತಕರಾಗಲು ಹೊರಡುವಂತ ವ್ಯಕ್ತಿಗಳಿದ್ರೆ ಸಾಕು ಅನ್ನುವಂಥದ್ದು. ಆ ಮಾತಿಗೆ ಸಾಕ್ಷಿ ಎಂಬಂತೆ ಇಲ್ಲಿನ ಎಲ್ಲ ಹೆಚ್ಚಿನವರು ಐಚ್ಛಿಕ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದೀರಿ. ಮುಂದಿನ ದಿನಗಳಲ್ಲಿ ನೀವು ಸಾಹಿತ್ಯವನ್ನ ಬೆಳೆಸಲಿಕ್ಕಿದ್ದೀರಿ. ಹಾಗಾಗಿ ಅದನ್ನೆಲ್ಲ ನಾನು ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಗೆ ಈ ಒಂದು ಕ್ಷಣ ಬಹಳ ಸಂತಸದ ಕ್ಷಣ ಅಂತ ನಾನು ಮತ್ತೆ ಹೇಳ್ಕೊಳ್ಳಿಕ್ಕೆ ಇಷ್ಟ ಆಗ್ತಾ ಇದೆ. ಒಂದು ಮಾತು, ಇದು ಹೀಗೆ ಆಯ್ಕೆ ಆಗಿದ್ದೇನೆ ಅಂದ ತಕ್ಷಣ ಬಂತು, ಏನಿಲ್ಲ, ಈ ಸಾಹಿತ್ಯ ಸಮ್ಮೇಳನ ಪ್ರಾರಂಭವಾದ ಮೊದಲ ವರ್ಷದ ಮೊದಲ ಸಮ್ಮೇಳನದ ಅಧ್ಯಕ್ಷ ನಾನಾಗಿದ್ದೆ ಅಂತ. ನನಗೆ ಹೇಗೆ ಪ್ರತಿಕ್ರಿಯಿಸಬೇಕು ಗೊತ್ತಾಗಿಲ್ಲ. ಹಾಗೆ ನಾನು ಒಂದು ಸಣ್ಣ ಪ್ರತಿಕ್ರಿಯೆ ಬಿದ್ದೆ. ಏನಿಲ್ಲ, ನಿಮ್ಮಷ್ಟು ಎತ್ತರಕ್ಕೆ ಕೇಳ್ತೇನೋ ಗೊತ್ತಿಲ್ಲ, ಆದ್ರೆ ನೀವು ನಿಂತ ಸ್ಥಾನದಲ್ಲಿ ನಿಲ್ತಾ ಇದ್ದೇನೆ ಅನ್ನುವಂಥ ಸಂತೋಷ ನಂಗೆ ಖಂಡಿತ ಇದೆ ಅನ್ನುವಂಥ ಮಾತನ್ನು. ಇವತ್ತು ಸಾಹಿತ್ಯ ಸಮ್ಮೇಳನಗಳು ಒಂದು ರೀತಿಯಲ್ಲಿ ಅದು ಹೇಗೆಂದ್ರೆ ತನ್ನ ಅರ್ಥವಂತಿಕೆಯನ್ನ ಕಳೆದುಕೊಳ್ತಾ ಇದೆ. ಇತ್ತೀಚೆಗೆ ನೀವು ಪತ್ರಿಕೆಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ, ಧಾರವಾಡ ಸಾಹಿತ್ಯ ಸಮ್ಮೇಳನ ಯಾವ ರೀತಿ ತನ್ನ ಮಾನದಂಡಗಳ ಮೂಲಕ ಒಂದು ಮೂಲ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ದೋಷ ಎಸಗುವಂತ ರೀತಿಯಲ್ಲಿ ಅದು ಕೇವಲ ಶ್ರೀಮಂತರಿಗಷ್ಟೇ ಸಿಗ್ಬೇಕು ಅನ್ನುವಂಥ ರೀತಿಯಲ್ಲಿ ತನ್ನ ರೂಪುರೇಷೆಗಳನ್ನ ಮಾಡ್ಕೊಂಡಿರುವಂಥದ್ದು. ನಾಳೆ ನೀವೆಲ್ಲರೂ ಕೂಡ ಮುಂದಿನ ತಲೆಮಾರಿಗೆ ದಾರಿದೀಪ ಆಗುವಂಥವ್ರು. ನಮ್ಮ ಊರುಗಳಲ್ಲಿ ಇಂಥ ಸಾಹಿತ್ಯ ಸಂಘಗಳನ್ನ ಕಟ್ಟುವ ಮೂಲಕ ಇಂಥ ಹೊಸ ಬರಹಗಾರರಿಗೆ, ಹೊಸ ಸಾಹಿತಿಗಳಿಗೆ, ಹೊಸ ಲೇಖಕರಿಗೆ ಒಂದು ಅವಕಾಶ ಮಾಡಿಕೊಡುವಂತ ಪ್ರಜ್ಞೆ ನಮ್ಮೆಲ್ಲರ ಮೊದಲೇ ಇದೆ ಅನ್ನುವಂಥ ಮಾತನ್ನು ಕೂಡ ನಾನು ನಿಮ್ಮೆಲ್ಲರಿಗೂ ನೆನಪಿಸ್ತಾ ಇದ್ದೇನೆ. ಹಾಗೆ ಜಾಗತೀಕರಣ ಪ್ರತಿ ಬಾರಿ ಜಾಗತೀಕರಣದ ಹೊತ್ತಿನಲ್ಲಿ ನಮ್ಮ ಅಸ್ತಿತ್ವವನ್ನ ನಾವು ಕಳೆದುಕೊಳ್ತಾ ಇದ್ದೇವೆ. ಯುವ ಜನತೆಯಾಗಿ ನಾವು ಇದನ್ನ ಮರಿಬಾರ್ದು. ಯಾಕಂದ್ರೆ ಇವತ್ತು ಕುಂದಾಪುರದ ಸಂಸ್ಕೃತಿ ಮುಂದೆ ಒಂದು 10 ವರ್ಷಗಳ ನಂತರ ಮುಂದಿನ ತಲೆಮಾರವರು ಪುಸ್ತಕದಲ್ಲಿ ಕಾಣೋ ರೀತಿ ಆಗ್ಬಾರ್ದು ಅಂತಿದ್ರೆ ನಮ್ಮ ಸಂಸ್ಕೃತಿಯನ್ನ ನಾವು ಉಳಿಸ್ಬೇಕಾದಂತ ಕರ್ತವ್ಯ ನಮ್ಮ ನೆಲೆಯಲ್ಲಿದೆ. ಅದನ್ನ ನಾವು ಯಾರು ಕೂಡ ಮರಿಬಾರ್ದು. ಇವತ್ತು ಯಾವುದೋ ಆರೂಢ ಹಬ್ಬ ಆಗಿರ್ಬೋದು, ಗಣಪತಿ ನೆಟ್ಟಿ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಇಡೀ ವಾರ್ಷಿಕಾವರ್ತನಗಳಾಗಿರ್ಬೋದು, ಇದನ್ನ ನಾವು ಯಾವುದನ್ನು ಬಿಡಬಾರ್ದು ಅನ್ನುವಂಥ ಮಾತನ್ನ ನೀವೆಲ್ಲರೂ ನೆನಪಲ್ಲಿ ಇರಲಿ. ಯಾಕಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಜೀವಂತಿಕೆಯ ಲಕ್ಷಣ. ಆ ಮೂಲಕ ಭಾಷೆ ಮತ್ತು ನಮ್ಮ ಐಡೆಂಟಿಟಿಯನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ಮಾತು. ಹಾಗೆ ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ಬೋದಾದ್ರೆ, ಒಂದು ಬರೆದದ್ದನ್ನ ಅಥವಾ ತಿಳಿದದ್ದನ್ನ ಬರೆಯುವುದಕ್ಕಿಂತ ಬರೆಯೋದ್ರ ಮೂಲಕ ತಿಳಿಯುವ ಪ್ರಕ್ರಿಯೆಗೆ ನೀವುಗಳು ಹೆಚ್ಚು ತೆಗೆದುಕೊಂಡಾಗ ಹೆಚ್ಚು ಅರ್ಥವ್ಯಾಪ್ತಿ ಅದಕ್ಕೆ ಸಿಗ್ತದೆ. ಯಾಕಂದ್ರೆ ತಿಳ್ಕೊಂಡದ್ದನ್ನ ಬರೆಯೋದ್ರಲ್ಲಿ ಕೇವಲ ತಿಳಿಯುವುದಷ್ಟನ್ನೇ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ. ಆದ್ರೆ ಅದನ್ನ ಬರಿತಾ ಅರಿಯುವ ಮೂಲಕ ಹೆಚ್ಚು ಅಂಶಗಳನ್ನ, ಹೆಚ್ಚು ವಿಚಾರಗಳನ್ನ ಹಂಚ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇನ್ನು ಪ್ರಾಯಶಃ ಒಂದು ಮಾತು ಏನಂದ್ರೆ, ನಾವು ಕೇವಲ ಮಹಾಯುದ್ಧಗಳಿಗೆ ಪ್ರತಿಸ್ಪಂದಿಸಬೇಕು ಅಂತ ಅಲ್ಲ. ಅದು ಜಾಗತಿಕ ಯುಗದ ವರ್ತಮಾನದ ತುರ್ತಾಗಿದ್ರು ಕೂಡ ನಮ್ಮ ನಡುವೆ ನಡೀತಾ ಇರ್ತಕ್ಕಂಥ ಪ್ರತಿಯೊಂದು ಸಂದರ್ಭಕ್ಕೂ ಪ್ರತಿಸ್ಪಂದಿಸುವಂತ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವಂಥದ್ದನ್ನ ನಾವು ಮರಿಬಾರ್ದು. ಯಾಕಂದ್ರೆ ಮಹಾಯುದ್ಧ ನಡೆದಾಗ ನವ್ಯರು ಎಲ್ಲರೂ ಅಲ್ಲಿ ಹುಟ್ಕೊಂಡಂತ ವಾದಗಳನ್ನೇ ಇಲ್ಲಿ ಬಿತ್ತರಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗಿ ಲಕ್ಷಾಂತರ ಜನ ಸೈನಿಕರು ಸತ್ರು. ಆ ಬಗ್ಗೆ ಒಂದು ಸಾಂತ್ವನವನ್ನು ಕನ್ನಡ ಸಾಹಿತ್ಯ ವ್ಯಕ್ತಪಡಿಸದೇ ಇರೋದು ಅತ್ಯಂತ ವಿಷಾದನೀಯ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾವೆಲ್ಲ ಅರ್ಥಕೊಳ್ಬೇಕು. ಯಾಕಂದ್ರೆ ನಾವು ಡೆಲ್ಲಿಯಲ್ಲಿ ನಡೆದಂತ ಒಬ್ಬ ಮಹಿಳೆಯ ಬಗ್ಗೆ ವ್ಯಕ್ತಪಡಿಸುವಂತ ಕ್ರೌರ್ಯ ಅಥವಾ ಒಂದು ವ್ಯಕ್ತಪಡಿಸುವಂತ ಜಾಗೃತ ಮನಸ್ಥಿತಿ ಅದು ಒಳ್ಳೆಯದು. ಯಾಕಂದ್ರೆ ನಾವೆಲ್ಲ ಜಾಗೃತರಾಗ್ತಾ ಇದ್ದೇವೆ. ಆದ್ರೆ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಅದೆಷ್ಟೋ ಮಹಿಳೆಯರು ಇಂಥ ದೌರ್ಜನ್ಯಗಳಿಗೆ ಒಳಗಾಗ್ತಾ ಇದ್ದಾರೆ. ಅದನ್ನು ಕೂಡ ಪ್ರತಿಭಟಿಸುವಂತ ಶಕ್ತಿ ಮತ್ತು ಆ ರೀತಿಯ ಕಾಳಜಿ ನಮ್ಮಲ್ಲಿ ಬೆಳಿಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಪ್ರಾಯಶಃ ಬೆಟ್ಟದ ಜೀವವನ್ನ ಚಿತ್ರಿಸಿದ ಕಾರಂತರು ಹಾಗೆ ಚೋಮನ ದುಡಿಯ ಮೂಲಕ ತಮ್ಮ ಇರುವಿಕೆಯ ನೆಲೆಯನ್ನ ಯಾವ ಒಂದು ಕಟ್ಟುಪಾಡುವನ್ನ ಮೀರುವಂತ ನೆಲೆಗೆ ಚಾಲನೆಯನ್ನಿಟ್ರು. ಯಾಕಂದ್ರೆ ಕಾರಂತರು ಬಹಳ ಮುಖ್ಯವಾಗಿ ಹೇಳಿದ್ದನ್ನ ಬರೆದ್ರು, ಬರ್ದದ್ದನ್ನ ಹೇಳಿದ್ರು. ಇಡೀ ಜೀವನದುದ್ದಕ್ಕೂ ಅವರು ಯಾಕೆ ನಮ್ಗೆ ಮುಖ್ಯ ಅನ್ನಿಸ್ತಾರಲ್ಲ, ಅದೇ ಕಾರಣಕ್ಕೆ. ತೇಜಸ್ವಿ ಅವರಿಗೆ ಕುವೆಂಪು ಅವ್ರಿಗಿಂತ ಕಾರಂತರು ಬಹಳ ಮುಖ್ಯ ಅನ್ನಿಸ್ತಾ ಇದ್ರು ಈ ಕಾರಣಕ್ಕೆ. ಯಾಕಂದ್ರೆ ಕಲಾ ಸೃಷ್ಟಿ ಮತ್ತು ದರ್ಶನ ಸೃಷ್ಟಿಯಲ್ಲಿ ಕುವೆಂಪುವಿಂದ ಕಾರಂತರು ಒಂದು ಕೈ ಮೇಲು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು.
ಚಿಗುರಿದ ಕನಸು ನಾವೆಲ್ಲ ಯುವಕರು ಓದಲೇಬೇಕಾದಂಥದ್ದು. ಸಾಹಿತ್ಯದ ಸಂದರ್ಭದಲ್ಲಿ ಅದನ್ನು ಮತ್ತೆ ಚರ್ಚೆಗೆ ಎತ್ಕೊಳ್ಬೇಕಾಗಿದೆ. ಯಾಕಂದ್ರೆ ಕಳೆದ ವರ್ಷ ಅದರ 50 ವರ್ಷಗಳಾಯ್ತು ಆ ಕೃತಿ ಬಂದು. ಅದು ಚಲನಚಿತ್ರವೂ ಆಗಿದೆ. ಅಂದ್ರೆ ಸೂಕ್ತ ಸಮಯ ಮತ್ತು ಸಂದರ್ಭ ಒದಗಿ ಬಂದಾಗ ಪರಿವರ್ತನೆಗಳು ಸಾಧ್ಯ ಇದೆ. ಇಂಥ ಸಾಹಿತ್ಯ ಸಮ್ಮೇಳನ ಮೂಲಕ ನಾವು ನೀವುಗಳು ಚರ್ಚಿಸೋದ್ರ ಮೂಲಕ ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳಿದುಕೊಳ್ಳುವ ಮೂಲಕ ಹೊಸ ಹೊಸ ಚಿಂತನೆಗಳಿಗೆ ಸೃಷ್ಟಿಯಾಗೋದ್ರ ಮೂಲಕ ಆ ಮೂಲಕ 4 ಕೃತಿಗಳ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳ್ಕೊಂಡು 4 ಕೃತಿಗಳನ್ನು ಓದಲಿಕ್ಕೆ ಸ್ಫೂರ್ತಿ ಸಿಕ್ಕಿದ್ರೆ ಅದೇ ಒಂದು ಮಹತ್ತರವಾದಂಥ ಕಾರ್ಯ. ನೀವೆಲ್ಲರೂ ಇಷ್ಟು ಆಸಕ್ತಿಯಿಂದ ಇಲ್ಲಿ ಬಂದು ಇಷ್ಟು ಶಿಸ್ತಿನಿಂದ ಇಷ್ಟು ಪ್ರೀತಿಯಿಂದ ನಮ್ಮ ಮತ್ತು ಎಲ್ಲರ ಮಾತುಗಳನ್ನು ಕೇಳಿಸ್ಕೊಂಡಿದ್ದೀರಿ. ಈ ಸಮ್ಮೇಳನದ ಅಧ್ಯಕ್ಷ ವಹಿಸಿಕೊಂಡಿದ್ದಕ್ಕೆ ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ, ಬಹಳಷ್ಟು ಖುಷಿ ಆಗ್ತಾ ಇದೆ. ಇವತ್ತೆಲ್ಲವನ್ನು ಗೂಗಲ್ ಮೂಲಕ ಪಡಿತೇವೆ ಅನ್ನುವಂಥ ಒಂದು ಮಹತ್ತಾದ ಅಹಂಕಾರ ಮನುಷ್ಯನಲ್ಲಿ ಏನ್ ಬೆಳೀತಾ ಇದೆ, ಅದು ಪುಸ್ತಕಗಳ ಮೇಲೆ ಒಂದು ರೀತಿಯ ನಿರ್ಲಕ್ಷ್ಯ ಭಾವನೆ ತೋರ್ಪಡಿಕೆ ಆಗ್ತಾ ಇದೆ. ಸಾಹಿತ್ಯ ಸಮ್ಮೇಳನಗಳ ಮೂಲಕ ಕೇವಲ ಅದು ಸಾಹಿತ್ಯ ಆಗದೆ ಅದು ಕನ್ನಡ ಸಮ್ಮೇಳನಗಳ ಮೂಲಕ ಬೆಳೆದು ಜೀವನ ಕ್ರಮ ಮತ್ತು ಸಾಹಿತ್ಯವನ್ನ ನಾವು ಹೇಗೆ ವೃದ್ಧಿಸಬಹುದು, ಜೀವನ ಕ್ರಮವನ್ನು ಒಳಗೊಂಡಂತೆ ನಾವು ಬದುಕನ್ನು ಹೇಗೆ ಕಟ್ಟಿಕೊಳ್ಬಹುದು, ಅದೇ ಮೂಲಕ ಹೆಚ್ಚು ಹೆಚ್ಚು ಸಾಹಿತ್ಯವನ್ನು ಓದೋದ್ರ ಮೂಲಕ ನಮ್ಮ ಜೀವನವನ್ನು ಹೇಗೆ ಬೆಳಗಿಸಿಕೊಳ್ಳಬಹುದು ಅನ್ನೋದಕ್ಕೆ ಇಂಥ ಒಂದು ಸಾಹಿತ್ಯ ಸಮ್ಮೇಳನ ನಮ್ಮ ಊರಿನಲ್ಲಿ ನಡೀತಾ ಇರುವಂತದ್ದು. ಎಲ್ರಿಗೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಆದ್ರೆ ಅಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಸಣ್ಣ ಸಣ್ಣ ಹೆಜ್ಜೆಯ ರೀತಿಯಲ್ಲಿ ಏಣಿಯನ್ನು ಒದಗಿಸಿಕೊಂಡು ಇಂಥ ಸಾಹಿತ್ಯ ಸಮ್ಮೇಳನಗಳು, ಅದರಲ್ಲೂ ಈ ಸಮ್ಮೇಳನ ಅಂತೂ ನನಗೆ ಆ ಮಟ್ಟಿಗೆ ಬಹಳಷ್ಟು ಸಂತೋಷವನ್ನು ತಂದಿದೆ. ಆ ನೆಲೆಯಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ ಕಳೆದ 17 ವರ್ಷಗಳಿಂದ ಅಂತ ಬಹಳಷ್ಟು ಕಲಿಕೆಯ ಪಾಠವನ್ನು ಕೊಟ್ಟಿದೆ. ಯಾಕಂದ್ರೆ ಕೇವಲ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಷ್ಟೇ ಅಲ್ಲ, ಅದನ್ನೆಷ್ಟು ಸ್ಪಷ್ಟವಾಗಿ ಹಂಚಿಕೊಳ್ಬೇಕು ಮತ್ತು ಯಾವ ಕ್ರಮದಲ್ಲಿ ನಾವು ಅದನ್ನ ಮಂಡಿಸಬೇಕು ಅನ್ನುವಂಥದ್ದು. ಯಾಕಂದ್ರೆ ಒಂದು ತಪ್ಪು ಮಾಡ್ತಾನೆ ಆಡಾಡುತ್ತಾ ಆಯುಷ್ಯ ಅನ್ನೋ ರೀತಿಯಲ್ಲಿ ಅದನ್ನ ಕಲಿಯುವಂತ ಪ್ರಕ್ರಿಯೆಗೂ ನಮಗೆ ಬಹಳಷ್ಟನ್ನ ಕಲಿಸಿಕೊಟ್ಟಿದೆ. ಹಾಗೂ ಮತ್ತೊಮ್ಮೆ ಈ ಅವಕಾಶವನ್ನ ಒದಗಿಸಿಕೊಟ್ಟಂತ ಸರ್ವರಿಗೂ ಏನೂ ಇಲ್ಲದ ನನ್ನನ್ನ ಒಂದು ಸನ್ಮಾನ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅನಂತ ಧನ್ಯವಾದಗಳು.